ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ವರ್ಗ ಸಮೀಕರಣಗಳು ಅಥವಾ ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಅನ್ನೋ ಒಂದು ಪಾಠವನ್ನ ಹೇಳ್ತಾ ಇದ್ದೀನಿ. ಅದ್ರೊಳಗೆ ಆಲ್ರೆಡಿ ಅಭ್ಯಾಸ 10.1 ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಕಂಟಿನ್ಯೂ ಪಾಠನ ಇವತ್ತ ನೋಡೋಣಂತ. ಯಾವ್ದು ಹಾಗಾದ್ರೆ ಹೇಳ್ರಿ? ವರ್ಗ ಸಮೀಕರಣಗಳು, ಕ್ವಾಡ್ರೆಟಿಕ್ ಇಕ್ವೇಶನ್ಸ್. ಹೌದಾ? ವರ್ಗ ಸಮೀಕರಣಗಳು, ವರ್ಗ ಸಮೀಕರಣಗಳು. ಹೌದಾ? ಇಲ್ಲಿ ನಾವು ಇವಕ್ಕೆ ಏನಂತ ಕರಿತೇವೆ? ವರ್ಗ ಸಮೀಕರಣಗಳು. ಇದ್ರೊಳಗೆ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಕಲ್ತಿದ್ವಿ ಅಂದ್ರೆ, ಅವ್ನು ಏನೋ ಒಂದು ಅವ್ರು ಇಕ್ವೇಶನ್ ಕೊಟ್ಟಿರ್ತಾರೋ ಅದನ್ನ ಸಿಂಪ್ಲಿಫೈ ಮಾಡಿ ಲಾಸ್ಟಿಗೆ ನಾವು ಅದು ವರ್ಗ ಸಮೀಕರಣ ಹೌದು ಅಲ್ಲೋ ಅನ್ನೋದನ್ನ ನಾವು ಅಭ್ಯಾಸ 10.1 1ನೇ ಮೇನ್ ಒಳಗ್ ಕಲ್ತಿರ್ತಕ್ಕಂಥದ್ದು ಅದು ವರ್ಗ ಸಮೀಕರಣಗಳು ಹೌದು ಅಲ್ಲೋದು ಅನ್ನೋದನ್ನ ಚೆಕ್ ಮಾಡಿದ್ವಿ. ಈಗ 2ನೇ ಮೇನ್ ಒಳಗ ಅಭ್ಯಾಸ 10.1 ಅಂತ ಇದೆ. ಸೊ ಇದ್ರೊಳಗ 2ನೇ ಮೇನು ಏನಿದೆ ಅಂದ್ರೆ ನಮಗ ಅಲ್ಲಿ ಏನಾಗಿದೆ, ಏನೋ ಸೆಂಟೆನ್ಸ್ ಒಳಗ ನಮಗ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾವ್ ಏನ್ ಮಾಡ್ಬೇಕಂದ್ರ ಸಮೀಕರಣದೊಳಗ ಅದನ್ನ ಕನ್ವರ್ಟ್ ಮಾಡ್ಬೇಕು. ಸೊ ಫಸ್ಟ್ ನಾನು ಕ್ವಶನ್ ಓದ್ತೇನೆ, ಅದು ಯಾವ ರೀತಿ ಕ್ವಶನ್ ಇದೆ ಅದನ್ನಂತ ನೋಡೋಣಂತ. ಹೌದಾ? ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ. ಈ ಕೆಳಗಿನ ಸನ್ನಿವೇಶಗಳನ್ನ ವರ್ಗ ಸಮೀಕರಣ ಅಂದ್ರೆ ಏನೋ ಒಂಥರ ಸೆಂಟೆನ್ಸ್ ರೂಪದೊಳಗೆ ಕೊಟ್ಟಿದ್ದಾರೆ ಅವರು. ಅದನ್ನ ನಾವ್ ಏನ್ ಮಾಡ್ಬೇಕಂದ್ರ ಸಮೀಕರಣ, ಅದು ವರ್ಗ ಸಮೀಕರಣದ ರೂಪದೊಳಗೆ ನಾವ್ ಅದನ್ನ ಕನ್ವರ್ಟ್ ಮಾಡ್ಬೇಕು. ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಮೀಟರ್ ಸ್ಕ್ವೇರ್ ಆಗಿದೆ. ನಿವೇಶನದ ಉದ್ದವು ಮೀಟರ್ಗಳಲ್ಲಿ, ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ಇಲ್ಲಿ ನಾವು ಉದ್ದ ಮತ್ತು ಅಗಲಗಳನ್ನ ಕಂಡು ಹಿಡಿಯುವಂತ ನೆಸೆಸಿಟಿ ಇಲ್ಲ, ಅದನ್ನ ಕಂಡು ಹಿಡಿಯುವಂತನೂ ಅವರು ಹೇಳಿಲ್ಲ. ಜಸ್ಟ್ ಅದನ್ನ ಏನ್ ಮಾಡ್ಬೇಕು, ನಾವು ವರ್ಗ ಸಮೀಕರಣದ ರೂಪದೊಳಗ ಬರಿಬೇಕಂತ. ಹೌದಾ? ಒಂದು ಆಯತಾಕಾರ ಇರುವಂತ ಒಂದು ನಿವೇಶನ ಅಥವಾ ಒಂದು ಕಟ್ಟಡ ಅಥವಾ ಒಂದು ಮನೆ ಅಂತ ತಿಳ್ಕೊರಿ. ಹೌದಾ? ಸೊ ಅದೇನೋ ಬಿಲ್ಡಿಂಗ್ ಅಂತ ತಿಳ್ಕೊರಿ. ಅದು ಯಾವ ಆಕಾರದೊಳಗಿದೆ ಅಂತ? ಆಯತಾಕಾರದೊಳಗ ಇದೆ. ಹೌದಾ? ಇದ್ರದ್ದು ವಿಸ್ತೀರ್ಣ ಎಷ್ಟಿದೆ ಅಂತ? 528 ಮೀಟರ್ ಸ್ಕ್ವೇರ್ ಅಂತ ಇದೆ. 528 ಮೀಟರ್ ಸ್ಕ್ವೇರ್ ಅಂತ ಇದೆ. ಅಲ್ಲಿ ಕಂಡೀಷನ್ ಏನಾಗಿದೆ ನೋಡ್ರಿ ನಮಗ. ನಾನು ಫಸ್ಟ್ ಏನ್ ಮಾಡ್ತೇನೆ, ಅಗಲ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಅಗಲ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಹೌದಾ? ಅಲ್ಲಿ ಆಮೇಲೆ ಏನಾಗಿದೆ, ಉದ್ದವು ಅದರ ಅಗಲದ, ಇಲ್ಲೇ ಉದ್ದ ಏನಾಗಿದೆ ಅಂದ್ರ ಫಸ್ಟ್ ನಾವೇನಂತ ತಗೊಂಡೆ, ನಾನು ಉದ್ದ ಎಕ್ಸ್ ಆಗಿರಲಿ ಅಂತ ತಗೊಂಡೇನಿ. ಸೊ ಉದ್ದ ಏನಾಗಿದೆ ಅಂದ್ರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 2ರಷ್ಟು ಅಥವಾ 2 ಪಟ್ಟು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಅದನ್ನ 2ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರ ಅಗಲದ 2ರಷ್ಟು. ಹೌದಾ? ಇಲ್ಲೇ ಎಕ್ಸ್ ಅನ್ನೋದು ಅಗಲ ಇದೆ, ನಮ್ಗ ಅದರದ್ದು 2ರಷ್ಟು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಅದನ್ನ 2ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಅದಾದ್ಮೇಲೆ ಏನಾಗಿದೆ ಅಂತ 1 ಹೆಚ್ಚಾಗಿದೆ ಅಂದ್ರೆ ಏನಾಗತ್ತೆ ನಮ್ಗ +1 ಅಂತ ಆಗಿದೆ. ಹೌದಾ? ಸೊ ಎಕ್ಸ್ ಅಂದ್ರ ಅಗಲ ಅಂದ್ರ ಎಕ್ಸ್, ಉದ್ದ ಅಂದ್ರ 2x + 1 ಆಯ್ತು. ಹೌದಾ? ಸೊ ಈಗ ನಾವ್ ಏನ್ ಮಾಡ್ಬೇಕು, ವರ್ಗ ಸಮೀಕರಣದ ರೂಪದೊಳಗ್ ಬರಿಬೇಕಲ್ಲ. ಆಯತದ ವಿಸ್ತೀರ್ಣ ಕಂಡು ಹಿಡಿಯುವಂತ ಸೂತ್ರ ಏನು? ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು LB, ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು LB ಅಂತ ಇದೆ. ಸೊ ಎಲ್ ಅಂದ್ರೆ ಎಷ್ಟಾಗತ್ ನೋಡ್ರಿ ನಮಗ? 2x + 1 ಇಂಟು ಬ್ರಾಕೆಟ್ ಬಿ ಅಂದ್ರೆ ಎಷ್ಟಿದೆ? ಎಕ್ಸ್ ಇದೆ, ಇಸ್ ಈಕ್ವಲ್ ಟು 528 ಇದೆ. ಯಾಕಂದ್ರೆ ಅದರದ್ದು ವಿಸ್ತೀರ್ಣವನ್ನ ಆಲ್ರೆಡಿ ನಮಗ ಕೊಟ್ಟಿದ್ದಾರು. ಸೊ ಇದನ್ನ ನಾನು ಏನ್ ಮಾಡ್ಬೇಕೀಗ, ಈ ಎಕ್ಸ್ ಅನ್ನ ಒಳಗ್ ಹಾಕ್ರಿ. 2x ಇಂಟು ಎಕ್ಸ್ ಏನಾಗತ್ತ? 2x². ಕರೆಕ್ಟ್? ಆಮೇಲೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಇಂಟು 1 ಎಕ್ಸ್. ಹೌದಾ? ಇಲ್ಲೇ ನೋಡ್ರಿ, ಇಲ್ಲಿ ಇಸ್ ಈಕ್ವಲ್ ಟು ಆ ಕಡೆ ಇದೆ. ನಮಗ ವರ್ಗ ಸಮೀಕರಣ ಈ ರೀತಿ ಇರುವುದಿಲ್ಲ. ಅದನ್ನ ನೀಟಾಗಿ ನಾವು ವರ್ಗ ಸಮೀಕರಣದ ರೂಪದೊಳಗ ಬರೀರಿ ಅಂತ ಹೇಳಿದಾರು. ಸೊ ಅದು ಇಸ್ ಈಕ್ವಲ್ ಟು ಆ ಕಡೆ ಇದ್ದಿದ್ದನ್ನ ಈ ಕಡೆ ತಗೊಂಡ್ಬರೋಣ. ಅಲ್ಲೇ ಏನಾಗುತ್ತ, +528 ಇದ್ದಿದ್ದು ಏನಾಯ್ತು ನಮಗಿಲ್ಲೇ -528 ಇಸ್ ಈಕ್ವಲ್ ಟು 0 ಆಯ್ತು. ಇದು ವರ್ಗ ಸಮೀಕರಣದ ರೂಪದೊಳಗ್ ಬಂತು ನಮಗೀಗ. ಹೌದಾ?
ಅವರು ಅಂದ್ರ ನಾವು ಅವರು ಕೊಟ್ಟಿರುವಂತಹ ಸೆಂಟೆನ್ಸ್ ರೂಪದಲ್ಲಿ ಇರ್ತಕ್ಕಂತಹ ಒಂದು ಅಂದ್ರ ಆ ಸೆಂಟೆನ್ಸ್ ಅನ್ನ ನಾವ್ ಏನ್ ಮಾಡಿದ್ವಿ ವರ್ಗ ಸಮೀಕರಣದ ರೂಪದೊಳಗ ಬರ್ದಿವಿ. ಅವ್ರು ಏನ್ ಕಂಡೀಷನ್ ಹೇಳಿದ್ರು ಹೇಳ್ರಿ, ಅಗಲ ಆಮೇಲೆ ಉದ್ದ, ಅದನ್ನ ಏನ್ ಮಾಡಿದ್ರು ಹೇಳ್ರಿ, ಉದ್ದ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಆಮೇಲೆ ಅದರದ್ದು ವಿಸ್ತೀರ್ಣವನ್ನ ಕೊಟ್ಟಿದ್ರು. ನಮಗೀಗ ಬೇಕಾಗಿರೋದೇನು, ಆಯತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಗೊತ್ತಿತ್ತಂದ್ರ ನಾವ್ ಅದನ್ನ ಈಸಿಲಿ ನಾವ್ ಇದನ್ನ ಏನ್ ಮಾಡ್ಬೇಕು, ಈ ಕ್ವಾಡ್ರೆಟಿಕ್ ಇಕ್ವೇಶನ್ ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಇದನ್ನ ನಮಗ್ ಸಾಲ್ವ್ ಮಾಡೋದಿಲ್ಲ, ಸಾಲ್ವ್ ಮಾಡೋದು ನಿಮಗೆ ನೆಕ್ಸ್ಟ್ ಅಭ್ಯಾಸ ಒಳಗಿದೆ. ಜಸ್ಟ್ ಸಮೀಕರಣವನ್ನ ತಂದಿಡ್ರಿ ಅಂತ ಹೇಳಿದಾರ ಅವ್ರು ಅಷ್ಟೇ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡಿ ನಾವ್ ಏನ್ ಮಾಡ್ಬೇಕೀಗ, ನೆಕ್ಸ್ಟ್ ಹೋಗೋಣ ಅಂತ. ಇನ್ನೊಂದು ಪ್ರಾಬ್ಲಮ್ ಯಾವ್ದಿದೆ ಅಂದ್ರ ನೋಡ್ರಿ, 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 306 ಆಗಿದೆ. ನಾವು ಆ ಪೂರ್ಣಾಂಕಗಳನ್ನ ಕಂಡುಹಿಡಿಯಬೇಕಾಗಿದೆ. 2 ಅನುಕ್ರಮ ಧನ ಪೂರ್ಣಾಂಕಗಳು. ಈಗ ನಮಗ್ ಅನುಕ್ರಮ ಅಂದ್ರೆ 1/1 ಅಂದಂಗ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ 2 ತಗೊಂಡೆ, ಅದ್ರ ನೆಕ್ಸ್ಟ್ ಬರುದು ಯಾವ್ದು ಹೇಳ್ರಿ? ಹಾಗಾದ್ರೆ ನಮ್ಗ 3 ಬರ್ತೈತಿ. ಅನುಕ್ರಮ ಅಂತ ಹೇಳಿ ಯಾವ್ದೋ ಒಂದ್ ಸಂಖ್ಯೆ ಅಂತ ಹೇಳಿಲ್ಲ ಅವರು, ಅನುಕ್ರಮ ಸಂಖ್ಯೆ. ನೀವ್ ಯಾವ್ದೇ ಒಂದು ಸಂಖ್ಯೆಯನ್ನ ತಗೋರಿ, 2 ತಗೊಂಡ್ಮೇಲೆ 3 ಬರ್ಬೇಕು, ಅಥವಾ 10 ತಗೊಂಡ್ಮೇಲೆ 11 ಬರ್ಬೇಕು, 20 ತಗೊಂಡ್ಮೇಲೆ 21 ಬರ್ಬೇಕು. ಹೌದಾ? ಅಂದ್ರೆ ಅವಕ್ ನಾವೇನಂತ ಕರಿತೇವೆ ಅಂದ್ರ ಅನುಕ್ರಮ ಸಂಖ್ಯೆಗಳು, ಅನುಕ್ರಮ ಸಂಖ್ಯೆಗಳು ಅಂತ ಕರಿತೇವೆ. ಬಟ್ ಅವು ಯಾವ ಸಂಖ್ಯೆಗಳು ಅಂತ ಗೊತ್ತಿಲ್ಲ ನನಗ. ಹೌದಾ? ಇಲ್ಲಿ ನಾನು ಅದನ್ನ ಏನ್ ಮಾಡ್ತೇನೆ, ಒಂದು ಸಂಖ್ಯೆ ಏನಾಯ್ತು, ಒಂದು ಸಂಖ್ಯೆ ಇಸ್ ಈಕ್ವಲ್ ಟು ಎಕ್ಸ್ ಆಯ್ತು. ಹೌದಾ? ಒಂದ್ ಸಂಖ್ಯೆ ನಂಗೆ ಗೊತ್ತಿಲ್ಲ ಅದು ಯಾವ್ದು ಅನ್ನೋದು ಹೇಳಿ, ಸೊ ನಾ ಅದನ್ನ ಏನ್ ಮಾಡ್ತೇನೆ, ಎಕ್ಸ್ ಅಂತ ತಗೊಂಡೇನಿ. ಅನುಕ್ರಮ ಸಂಖ್ಯೆಗಳು ನಿಮ್ಗಲ್ಲಿ ಎಕ್ಸಾಂಪಲ್ ನೋಡಿರ್ಬೇಕು, 2 ಆದ್ಮೇಲೆ 3 ಇದೆಯಲ್ಲ, 2ಕ್ಕೆ 1 ಕೂಡಿಸಿದಾಗ ಇದೇನಾಯ್ತು ನಮಗ 3 ಆಯ್ತು. ಅಥವಾ ನೀವು 3 ಆದ್ಮೇಲೆ 4 ತಗೋಬೇಕಂದ್ರು ಅಲ್ಲಿ ಏನಾಗತ್ತೆ ನಿಮಗ, 1 ಕೂಡಿಸ್ಬೇಕು. ಅಥವಾ 4 ಆದ್ಮೇಲೆ 5 ಬರ್ಬೇಕಂದ್ರೆ 4ಕ್ಕೆ ನಾನು ಏನ್ ಮಾಡ್ಬೇಕು, 1 ಕೂಡಿಸ್ಬೇಕು. ಸೊ ಅನುಕ್ರಮ ಸಂಖ್ಯೆಗಳಂದ್ರ ನಮಗ್ ಯಾವ ರೀತಿ ಬರ್ತಾವಂದ್ರ, ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಏನಾಯ್ತು ನಮಗ್ ಹೇಳ್ರಿ, x+1 ಅಂತ ಆಯ್ತು. ಸೊ ಈಗ ಏನಾಯ್ತು, ಒಂದು ಸಂಖ್ಯೆ ಎಕ್ಸ್ ಆಯ್ತು, ಇನ್ನೊಂದು ಸಂಖ್ಯೆ x+1 ಆಯ್ತು. ಅವ್ರ ಕಂಡೀಷನ್ ಏನ್ ಹೇಳಿದಾರೆ ಹೇಳ್ರಿ, ಈ 2 ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಪ್ರಾಡಕ್ಟ್ ಆಫ್ ದೀಸ್ 2 ನಂಬರ್ಸ್. ಹೌದಾ? ಆ 2 ಸಂಖ್ಯೆಗಳ ಗುಣಲಬ್ಧ ನಮ್ಗೆ ಏನಾಗಿದೆ ಅಂದ್ರ 306 ಆಗಿದೆ. ಹೌದಾ? ನಾನು ಯಾವ ರೀತಿ ಬರೀತೇನೆ ನೋಡ್ರಿ, x ಇಂಟು x+1 ಇಸ್ ಈಕ್ವಲ್ ಟು 306. x ಇಂಟು x+1 ಇಸ್ ಈಕ್ವಲ್ ಟು 306 ಅಂತಾಗಿದೆ. ಸೊ ಈ ಎಕ್ಸ್ ಅನ್ನ ಒಳಗ್ ಹಾಕ್ರಿ. ಎಕ್ಸ್ ಇಂಟು ಎಕ್ಸ್ ಏನಾಯ್ತು, x² ಪ್ಲಸ್ x1 ಇಂಟು ಎಕ್ಸ್ ಏನಾಯ್ತು, ಎಕ್ಸ್ ಆಯ್ತು. ಅವಾಗ ಆಗಲೇ ಹೇಳಿದ್ನಲ್ಲ ನಾನು ನಿಮಗ, ಅದನ್ನ ಕ್ವಾಡ್ರೆಟಿಕ್ ಇಕ್ವೇಶನ್ ಗೆ ಅಥವಾ ವರ್ಗ ಸಮೀಕರಣಕ್ಕೆ ತರ್ಬೇಕಂದ್ರ ನಾನು ಏನ್ ಮಾಡ್ಬೇಕಿದ್ರ, 306 ಈ ಕಡೆ ತೊಂಬರ್ರಿ, -306 ಇಸ್ ಈಕ್ವಲ್ ಟು 0. ಹೌದಾ? ಇದು ನಮ್ದು ಏನಾಗತ್ತ, ಕ್ವಾಡ್ರೆಟಿಕ್ ಇಕ್ವೇಶನ್ ಗೆ ಉದಾಹರಣೆ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇದು ಇಲ್ಲಿಗೆ ನಿಮ್ದು ಏನಾಗತ್ತೆ ಹೇಳ್ರಿ, ಅಭ್ಯಾಸ 10.1 ಮುಗೀತು. ಈ ರೀತಿ ನಿಮ್ಗ ಒಂಥರ ಸೆಂಟೆನ್ಸ್ ರೂಪದೊಳಗೆ ಕೊಟ್ಟಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ನಾವು ಅದನ್ನ ವರ್ಗ ಸಮೀಕರಣಕ್ಕೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಇದು ಮೆಥಡ್. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಈಗ ನೆಕ್ಸ್ಟ್ ಬರೋದು ನಮಗ, ಈಗ ಇಷ್ಟೊತ್ತವರೆಗೂ ನೀವು ಬರೇ ವರ್ಗ ಸಮೀಕರಣಗಳ ಯಾವ ರೀತಿ ಇದಾವು, ಅವನ್ನ ಯಾವ ರೀತಿ ಬರ್ದೀವಿ ಅನ್ನೋದು ನಮಗ ಗೊತ್ತಾಯ್ತು. ಬಟ್ ಈಗ ಇನ್ ಮೇಲೆ ಕಲಿಯೋದಂದ್ರ ನೀವು ಆ ವರ್ಗ ಸಮೀಕರಣದೊಳಗ್ ನಮಗ ಚರಾಕ್ಷರಗಳಿರ್ತಾವ ಅಥವಾ ವೇರಿಯೇಬಲ್ಸ್ ಇರ್ತಾವ, ಅವಕ್ ನಿಜವಾದ ವ್ಯಾಲ್ಯೂ ಗೊತ್ತಾಗ್ಬೇಕಲ್ಲ ನಮಗ. ಅಂದ್ರ ಅದ್ರದ್ದು ಏನಂತಾರ, ಬೆಲೆಗಳ ಗೊತ್ತಾಗ್ಬೇಕಲ್ಲ. ಈಗ ನಾನು ಹೇಳಿದ್ದೇನಂದ್ರ, ಈಗ ಫಾರ್ ಎಕ್ಸಾಂಪಲ್ 2x² + x + 3 ಏನೋ ಅಂತ ಸಮಥಿಂಗ್ ಇದೆ ಅಂತ ತಿಳ್ಕೊರಿ. ಈಗ ನನಗೆ ಎಕ್ಸಾಕ್ಟ್ ವ್ಯಾಲ್ಯೂ ಇದೊಂದು 25 ಅಥವಾ ಒಂದು 30 ಅಂತ ಹೇಳಿಕ್ ಆಗತ್ತೇನೋ, ಯಾಕಂದ್ರೆ ಇಲ್ಲಿ ಎಕ್ಸ್ ಐತಿ, ನಮ್ಗೆ ಅದ್ರದ್ದು ಎಕ್ಸ್ ವ್ಯಾಲ್ಯೂಗಳು ಗೊತ್ತಾಗೋದಿಲ್ಲ. ಸೊ ಆ ಎಕ್ಸ್ ವ್ಯಾಲ್ಯೂಗಳನ್ನ ಕಂಡು ಹಿಡಿಬೇಕು ನಾವು. ಅದನ್ನ ನಾವು ವರ್ಗ ಸಮೀಕರಣಗಳನ್ನ ಬಿಡಿಸ್ಬೇಕಂದ್ರ ಆ ಎಕ್ಸ್ ವ್ಯಾಲ್ಯೂಗಳನ್ನ ಸಾಕಷ್ಟು ಮೆಥಡ್ ದಿಂದ ನಾವು
ಕಂಡುಹಿಡಿಬೇಕು. ಹೌದಾ? ಈಗ ನಿಮಗ್ ಫಸ್ಟ್ ಇರೋದು ಯಾವ್ದು ಹೇಳ್ರಿ? ಅಪವರ್ತನ ವಿಧಾನದಿಂದ ಇದೆ. ಹೌದಾ? ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳನ್ನ ಬಿಡಿಸೋದು. ಅದಾದ್ಮೇಲೆ ನಿಮಗ ಸೂತ್ರದ ಮುಖಾಂತರ ವರ್ಗ ಸಮೀಕರಣಗಳನ್ನ ಬಿಡಿಸುತ್ತಿದೆ. ಇದಾದ್ಮೇಲೆ ಅದು ಯಾಕೆ ಸೂತ್ರದ ಮುಖಾಂತರ ಬಂತು ಏನು ಅನ್ನೋದನ್ನ ನಾವು ಒನ್ ಬೈ ಒನ್ ಹೇಳ್ಕೊಂತ ಹೋಗ್ತೇನೆ ಅಂತ. ಸೊ ಇವಾಗ ನೀವು ಕಲಿತಾ ಇರೋದು ಯಾವ್ದು ಹೇಳ್ರಿ? ಹಾಗಾದ್ರೆ ವರ್ಗ ಸಮೀಕರಣವನ್ನ ಆಲ್ರೆಡಿ ನೀವು ಇದನ್ನ ಸ್ವಲ್ಪ ಫಸ್ಟ್ ಪಾಠದೊಳಗೆ ಕಲ್ತೀರಿ. ಇವು ಇಲ್ಲಿ ಬರ್ತಾವ ಅಷ್ಟ, ಏನು ಇವು ಅಂತ ಫರಿ ಟಫ್ ಅಂತ ಏನಿಲ್ಲ. ಸೊ ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ, ಫ್ಯಾಕ್ಟರೈಸೇಷನ್ ಮೆಥಡ್ ದಿಂದ ಯಾವ ರೀತಿ ನಾವು ಕಂಡು ಹಿಡಿಬೇಕು ಅನ್ನೋದನ್ನ ಇವಾಗ ನೋಡೋಣಂತ. ಹೌದಾ? ಸೊ ಅಪವರ್ತನ ವಿಧಾನದಿಂದ ಯಾವ ರೀತಿ ಅಂದ್ರೆ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ ನಿಮ್ಗ. ಇಲ್ಲೊಂದು ಎಕ್ಸಾಂಪಲ್ ಇದೆ ತಡ್ರಿ. ಇಲ್ಲಿ 2x² ಒಂದು ಎಕ್ಸಾಂಪಲ್ ತೋರಿಸ್ತೇನೆ. -5x +3 ಅಂತ ಇದೆ. ಹೌದಾ? ನಾನು ಇಲ್ಲಿ ಏನ್ ಮಾಡ್ಬೇಕು? ಅಪವರ್ತನಗಳ ವಿಧಾನದಿಂದ ಈ ವರ್ಗ ಸಮೀಕರಣವನ್ನ ಬಿಡಿಸ್ಬೇಕು. ಇದನ್ನ ನಿಮ್ಗೆ ನಾನು ಫಸ್ಟ್ ಪಾಠದೊಳಗೂ ಹೇಳಿದ್ದೆ. ಏನಂದ್ರ ಇದಕ್ಕ ಏನಂತ ಕರಿತೇವಂದ್ರ ಇದು ಮಧ್ಯದ ಸಂಖ್ಯೆ ಅಂತ ಕರಿತೇವೆ ನಾವು. ಹೌದಾ? ಮಧ್ಯದ ಪದ ಅಂತಾನು ಕರಿತೇವಿ. ಈ ಮಧ್ಯ ಪದವನ್ನ ವಿಭಜಿಸುವ ಮುಖಾಂತರ ನಾವ್ ಏನ್ ಮಾಡ್ತೀವಿ? ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ನಾವು ಅದನ್ನ ಸಾಲ್ವ್ ಮಾಡ್ತೇವಿ. ಹೌದಾ? ಅದನ್ನ ಯಾವ ರೀತಿ ನಾವು ಮಧ್ಯದ ಪದವನ್ನ ವಿಭಜಿಸ್ತೇವಿ ಏನು ಅನ್ನೋದನ್ನ ಇವಾಗ ನೋಡೋಣಂತ. ಇಲ್ಲಿ ವಿಭಜನೆ ಮಾಡ್ಬೇಕಾದ್ರೆ ನಮ್ದು ಫಸ್ಟ್ ಸ್ಟೆಪ್ ಏನಂದ್ರ ಮೊದಲನೇ ಮತ್ತ ಕೊನೆಯ ಪದವನ್ನ ಗುಣಿಸ್ಬೇಕು. ಮೊದಲನೇ ಮತ್ತು ಕೊನೆಯ ಪದವನ್ನ ಗುಣಿಸ್ಬೇಕು. 2 ಇಂಟು 3 ಇದೆಷ್ಟಾಯ್ತು? 6 ಆಯ್ತು. ಆಮೇಲೆ ವಿತ್ ಚಿಹ್ನೆಗಳು ನಮಗ್ ಗೊತ್ತಿರ್ಬೇಕು. ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. 2 3 6 ಆಯ್ತು. ಅದಾದ್ಮೇಲೆ ನಡುವಿನ ಸಂಖ್ಯೆ ಏನಾಗಿದೆ ನೋಡ್ರಿ, ಇಲ್ಲಿ -5 ಅಂತ ಇದೆ ನಮಗ್. ಹೌದಾ? -5 ಅಂತ ಇದೆ. ಹೌದಾ? ಇಲ್ಲಿ ಏನು ಮೆಥಡ್ ಅಂದ್ರ ನಾ ಹೇಳೋ ವರ್ಡ್ ಅನ್ನ ನೀವು ನೆನ್ಪಿಟ್ಕೋರಿ. ಏನಂದ್ರ ಯಾವ ಎರಡು ಸಂಖ್ಯೆ ನಂಗೆ ಗೊತ್ತಿಲ್ಲ ಅವು ಯಾವ ಎರಡು ಸಂಖ್ಯೆ ಅಂತ ಹೇಳಿ, ಆ ಎರಡು ಸಂಖ್ಯೆಯನ್ನ ಗುಣಿಸಿದ್ರೆ ಎಷ್ಟು ಬರ್ಬೇಕು ನಮಗ? +6 ಬರ್ಬೇಕು. ಅವ ಸಂಖ್ಯೆನ ಕೂಡಿಸ್ರಿ ಅಥವಾ ಕಳೀರಿ ಎಷ್ಟು ಬರ್ಬೇಕು? -5 ಅಂತ ಬರ್ಬೇಕು. ಹಾಗಾದ್ರೆ ಅವು ಎರಡು ಸಂಖ್ಯೆಗಳು ಯಾವ ನೋಡ್ರಿ? ನೋಡೋಣ. ಅವ್ ಎರಡು ಸಂಖ್ಯೆಗಳು ಯಾವ ನೋಡ್ರಿ? 2 ಇಂಟು 3 2 3 6 ಬರ್ತೈತಿ. ಹೌದಾ? 2 3 6 ಅಂದಾಗ ನನ್ಗೇನಾಯ್ತು? ಇಲ್ಲಿ ಮೈನಸ್ ತಗೊಂಡೆ ಅಂತ ತಿಳ್ಕೊರಿ. ಹೌದಾ? 2 3 6 ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಅಂದ್ರ 6 ಬಂತು. ಅವ ಸಂಖ್ಯೆಯನ್ನ ಕೂಡಿಸ್ರಿ, ಸಜಾತಿಯ ಸಂಖ್ಯೆಗಳನ್ನ ಕೂಡಿಸಿ ಅದೇ ಸಂಖ್ಯೆಯನ್ನ ಇಡ್ಬೇಕು. 2 3 5 ಇದು ಮೈನಸ್ಸಿಗೆ ಮೈನಸ್ ಬಂತು. ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಯಾವ ನಮಗ? -2 -3 ಅನ್ನುವಂತ ಸಂಖ್ಯೆಗಳು. ಹೌದಾ? ಇಲ್ಲಿ ಏನಾಗತ್ತಂದ್ರ ಇನ್ನೂ ಒಂದು ನಿಮಗ್ ಡೌಟ್ಸ್ ಬರ್ಬೋದು. 6 1 6 ತಗೋಬಹುದಲ್ರಿ? ಹೌದಾ? ಇಲ್ಲೇ ನೋಡ್ರಿ, ನಾನು 6 1 6 ತಗೊಂಡೆ ಅಂತ ತಿಳ್ಕೊರಿ. ಹೌದಾ? 6 1 6 ಕರೆಕ್ಟ್ ಆಯ್ತು ನಮಗ. ಬಟ್ ಇಲ್ಲಿ ಏನಾಗತ್ತ ನೋಡ್ರಿ, ನಮಗ 6ರಾಗ 1 ಕಳೆದ್ರ ಇಲ್ಲಿ ಎಷ್ಟಾಯ್ತು? 5 ಬಂತು. ಅದು ಓಕೆ. ಬಟ್ ಚಿಹ್ನೆಗಳನ್ನ ನೋಡ್ರಿ, ನಾನ್ ಇಲ್ಲೇ ಮೈನಸ್ ಹಾಕ್ಬೇಕು. -5 ಬರ್ಬೇಕಂದ್ರ ನಾನ್ ಏನ್ ಮಾಡ್ಬೇಕು? -6 + 1 ಮಾಡ್ದಾಗ ನನಗ -5 ಬರ್ತೈತಿ. ಬಟ್ ಇದನ್ನ ಗುಣಾಕಾರ ಮಾಡ್ರಿ, ಉಲ್ಟಾ ನಮಗ -6 ಬರುದಿಲ್ಲ. ಸಾರಿ, +6 ಬರುದಿಲ್ಲ, -6 ಬರ್ತೈತಿ ನಮಗ. ಸೊ ಈ 6 1 6 ತಗೊಂಡ್ರು ಬರ್ತೈತಿ. ಬಟ್ ಅದು ಏನಾಗತ್ ನಮಗ ವ್ಯಾಲ್ಯೂಗಳಲ್ಲಿ ಅಂದ್ರೆ ಅದ್ರದ್ದು ಮೈನಸ್ ಚಿಹ್ನೆಗಳಲ್ಲಿ ನಮ್ಗೆ ಏನಾಗ್ಬಿಡ್ತೈತಿ? ಅದು ಕರೆಕ್ಟ್ ಆಗಿ ನಮ್ಗ ಬರುದಿಲ್ಲ. ಅದ್ರ ಕರೆಕ್ಟ್ ಆಗಿ ಹೊಂದುವಂತ ಸಂಖ್ಯೆಗಳು ಯಾವ ಹಾಗಾದ್ರೆ ಹೇಳ್ರಿ? -2 -3 ಅಂತ ಹೇಳಿ. ಹೌದಾ? ನಾ ಅದನ್ನ ಯಾವ ರೀತಿ ಬರೀತೇನೆ ನೋಡ್ರಿ ಇಲ್ಲಿ. 2x² as it is. ಹೌದಾ? 2x² as it is. ಇದೇನು -5x ಐತಲ್ಲ, ಈ -5x ಬದ್ಲಿನ ನಾ ಏನ್ ಮಾಡ್ಬೇಕು? ಎರಡು ಸಂಖ್ಯೆಗಳನ್ನ ಇಲ್ಲಿ ಹಾಕ್ಬೇಕು. ಅಂದ್ರ ಉಲ್ಟಾ ಕುಡ್ಸಿದ್ರು ನಮಗ್ ಅಷ್ಟ ಸಂಖ್ಯೆನ ಬರ್ತದದು. ಅದಕ್ಕ ನಾವ್ ಇದನ್ನ ಏನು ಮಧ್ಯದ ಪದ ವಿಭಜನೆ ಮಾಡೋದು. ಒಂದು ಸಂಖ್ಯೆ ಇದ್ದದನ್ನ ನಾನು ಎರಡು ಸಂಖ್ಯೆಯನ್ನ ಮಾಡಿದೆ ಈಗ. ಹೌದಾ? ಇಲ್ಲ ಏನಾಯ್ತು? ಡಿವೈಡ್ ಆಯ್ತಿದ್ದು 5 ಸಂಖ್ಯೆ ಇದ್ದದ್ದು ಏನಾಗ್ಬಿಡ್ತು? ನಮಗ ಸ್ಪ್ಲಿಟ್ ಆಗ್ಬಿಡ್ತು. ಸೊ ಇದಕ್ಕ ನಾವೇನಂತ ಕರಿತೀವಿ? ಮಧ್ಯದ ಪದ ವಿಭಜನೆ ಮಾಡೋದು ಅಂತ ಕರಿತೀವಿ. ಸೊ ಇವಾಗ ನಾನು ಏನ್ ಮಾಡ್ತೇನೆ? ಈ -5 ಬದ್ಲಿ ಇವ್ನ ಎರಡೂನು ಹಾಕ್ತೇನೆ ನೋಡ್ರಿ. ಯಾವ ರೀತಿ ಬರಿತೇನೆ ಅಂತ ಹೇಳಿ, 2x
-2x -3x ಅಂತ ಬರದೆ. ಅಂದ್ರ 5 ಬದ್ಲಿ ನಾನು ಏನ್ ಬರದೆ, -2x -3x ಅಂತ ಬರದೆ. ಹೌದಾ? -2x -3x. ಆಮೇಲೆ ಇಲ್ಲಿ ಲಾಸ್ಟ್ನೇದೇನು ಇದನ್ನ ಮಾಡ್ಬೇಕು, +3 ಅನ್ನ ಆಸ್ ಇಟ್ ಇಸ್ ಬರೀರಿ. ಅದೇನು ಇಲ್ಲ, ಫಸ್ಟ್ನೇದ್ದು ಕೊನೆದ್ದು ನಾವ್ ಏನು ಚೇಂಜಸ್ ಮಾಡೋದಿಲ್ಲ. ಮಿಡ್ಲ್ ಒನ್ ಇರ್ತಕ್ಕಂಥದ್ದು ಅಷ್ಟನ್ನ ನಾವೇನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು. ಇವಾಗ ಏನ್ ಮಾಡ್ಬೇಕು, ಇದನ್ನೊಂದು ಗುಂಪು ಮಾಡ್ಕೊರಿ, ಅದಾದ್ಮೇಲೆ ಇದನ್ನೊಂದು ಗುಂಪು ಮಾಡ್ಕೊರಿ. ಕರೆಕ್ಟಾ? ಇದ್ರೊಳಗ್ ಕಾಮನ್ ಯಾವ್ದದಾವ್ ಇವ್ನ್ ತೆಗಿಬೇಕು, ಇದ್ರೊಳಗ್ ಕಾಮನ್ ಯಾವ್ದದಾವ್ ಇವ್ನ್ ತೆಗಿಬೇಕು. ಸೊ ಇದ್ರೊಳಗ್ ಕಾಮನ್ ಯಾವ್ದಿದೆ ನೋಡ್ರಿ, ಎಕ್ಸ್ ಅಂತೂ ಕಾಮನ್ ಇದೆ. ಹೌದಾ? ಎಕ್ಸ್ ಕಾಮನ್ ಇದೆ. ಅದಾದ್ಮೇಲೆ ಇನ್ನೂ ಒಂದು ಕಾಮನ್ ಇದೆ, ಇಲ್ಲಿ 2 ಕಾಮನ್ ಇದೆ. ಸೊ 2, ಕರೆಕ್ಟ್. ಅದಾದ್ಮೇಲೆ 2x ಆಲ್ರೆಡಿ ಇಲ್ಲಿ ಹೊರಗೆ ಬಂದಾಗ ಇನ್ನೊಂದು ಎಕ್ಸ್ ಉಳಿತಿಲ್ಲ. ಹೌದಾ? 2x² ಒಳಗ 2 ಹೊರಗೆ ಬಂತು, 2x² ಒಳಗ ಆಲ್ರೆಡಿ ಒಂದು ಎಕ್ಸ್ ಹೊರಗೆ ಬಂದಾಗ ನಮ್ಗೆ ಏನಾಯ್ತು, ಎಕ್ಸ್ ಅನ್ನೋದು ಉಳಿತು. ಮೈನಸ್ಸಿಗೆ ಮೈನಸ್ಸು. 2x ಆಲ್ರೆಡಿ ಪೂರ್ತಿ ಹೊರಗೆ ಬಂದಾಗ ಅಲ್ಲಿ ನಾವು 0 ಬರೆಯೋ ಹಾಗಿಲ್ಲ, 1 ಅನ್ನ ಬರಿಬೇಕು. ಹೌದಾ? ಇಲ್ಲ, ಇಷ್ಟು ಹೊರಗೆ ಹೋಗೈತೆ ಅಂತ ಹೇಳಿ 0 ಬರೆಯುವಂತ ಚಾನ್ಸ್ ಬಾಳ ಇರ್ತೈತಿ. ಬಟ್ 0 ಅಲ್ಲ, ಅದು ನಾವೇನ್ ಮಾಡ್ಬೇಕಲ್ಲೇ 1 ಅನ್ನ ಬರಿಬೇಕು. ಅದಾದ್ಮೇಲೆ ಇದ್ರೊಳಗ್ ಕಾಮನ್ ಇರ್ತಕ್ಕಂತ ಸಂಖ್ಯೆ ಯಾವುದು, 3. ಹೌದಾ? ಅಲ್ಲಿ ನಾನು ಏನ್ ಮಾಡ್ತೇನೆ, -3 ಹೊರಗೆ ತಕ್ಕೋತೀನಿ. ಆಮೇಲೆ ಇಲ್ಲಿ -3 ಹೊರಗೆ ಹೋತಂದ್ರ ಎಕ್ಸ್ ಉಳಿತು. ಆಮೇಲೆ ಇಲ್ಲಿ ಪ್ಲಸ್ ಐತ್ ಖರೆ, ಬಟ್ ಇದು ಇಲ್ಲಿ ಗುಣಾಕಾರ ಮಾಡಿದ್ರು ನಮಗ್ ಪ್ಲಸ್ ಬರ್ಬೇಕು. ಅಕಸ್ಮಾತ್ ನಾ ಇಲ್ಲಿ ಪ್ಲಸ್ ಇಟ್ಟೆ ಅಂದ್ರೆ ಇಲ್ಲಿ ಮೈನಸ್ ಬರ್ತೈತಿ. ಸೊ ಅವಾಗ ನಾನು ಏನ್ ಮಾಡ್ಬೇಕು, ಅದಕ್ಕ -x1 ಅಂತ ಬರಿಬೇಕು. ಆಲ್ರೆಡಿ ಇಲ್ಲೇ 3 ಹೊರಗೆ ತೆಗ್ದಿರೋದ್ರಿಂದ ಅದೇನಾಗತ್ ನಮಗ 1 ಅಂತ ಬರ್ತೈತಿ. ಅದು ನಿಮಗ್ ಕನ್ಫ್ಯೂಸ್ ಆತಪ್ಪ, ಇಲ್ಲಿ ಏನ್ ಬರಿಬೇಕಂತ ಹೇಳಿ. ಈ ಬ್ರಾಕೆಟ್ ಒಳಗೆ ಏನ್ ಇರ್ತೈತಲ್ಲ ಅದನ್ನ ನೀವು ಇಲ್ಲಿ ಬರೆದ್ರು ಓಕೆ, ಯಾಕಂದ್ರ ಅದ ಬರ್ತೈತಲ್ಲಿ, ಅಲ್ಲಿ ಏನು ಚೇಂಜಸ್ ಆಗುದಿಲ್ಲ. ಹೌದಾ? ಆಮೇಲೆ ನೋಡ್ರಿ, ಈಗ ಮತ್ತೆ ಇದ್ರೊಳಗ ಕಾಮನ್ ಇರ್ತಕ್ಕಂಥದ್ದನ್ನ ಹೊರಗೆ ತೆಗೀರಿ. ಹೌದಾ? ಇಲ್ಲಿ ನೋಡ್ರಿ, x-1. ಹೌದಾ? x-1 ಅನ್ನ ಕಾಮನ್ ಹೊರಗೆ ತೆಗದೆ ನಾನು. ಅವಾಗ ಏನ್ ಉಳಿತು ಹೇಳ್ರಿ ನಮ್ಗೆ, ಇಲ್ಲಿ x-1 ಹೋತಂದ್ರೆ ಏನ್ ಉಳಿತು, 2x ಉಳಿತು. ಆಮೇಲೆ ಇದ್ರೊಳಗೆ x-1 ಹೋತಂದ್ರೆ ಏನ್ ಉಳಿತು, -3 ಅನ್ನೋದು ಉಳಿತು. ಕರೆಕ್ಟಾ? ಈಗ ಈ ವರ್ಗ ಸಮೀಕರಣವನ್ನ ನಾವ್ ಏನ್ ಮಾಡಿದ್ವಿ ಹೇಳ್ರಿ, 2 ಅಪವರ್ತನಗಳಾಗಿ ನಮಗ ಬಂದ್ವು. ಇವಾಗ ನಾವ್ ಏನ್ ಮಾಡ್ಬೇಕು, ಈ ಅಪವರ್ತನಗಳ ಮೂಲಗಳನ್ನ ಅಂದ್ರ ಅಪವರ್ತನ ವಿಧಾನದಿಂದ ನಾವೇನ್ ಕಂಡು ಹಿಡಿತೇವಲ್ಲ ಅದನ್ನ ಮಾಡ್ಬೇಕು. ಯಾವ ರೀತಿ ನಾನ್ ಮಾಡ್ತೇನೆ ನೋಡ್ರಿ, x-1 = 0 ಅಂತ ಬರೀತೀನಿ. ಹೌದಾ? ಅಥವಾ 2x - 3 = 0 ಅಂತ ಬರೀತೀನಿ. ಇದನ್ನ ಬರೆಯುವಂತ ಮೆಥಡ್ ಈಗ. ಹೌದಾ? ಸೊ ಈಗ ಏನಾಗತ್ ನೋಡ್ರಿ, x -1 ಇದ್ದದ್ ಈ ಕಡೆ ಬಂತಂದ್ರೆ ಏನಾಯ್ತು, +1. ಪ್ಲಸ್ ಇದ್ದಾಗ ನೀವು ಬರೆದ್ರು ನಡಿತೈತಿ, ಬಿಟ್ರು ನಡಿತೈತಿ. ಹೌದಾ? x +1 ಅಂತ ಬಂತು. ನೆಕ್ಸ್ಟ್ 2x - 3 = 0. ಕರೆಕ್ಟ್? 2x -3 ಇದ್ದದನ್ನ ಆ ಕಡೆ ಕಳಿಸ್ರಿ, ಏನಾಯ್ತು ಹೇಳ್ರಿ, +3. ನಾ ಪ್ಲಸ್ ಇರೋದ್ರಿಂದ ಅದನ್ನ ಚಿಹ್ನೆಯನ್ನ ಬರೀಲಿಕ್ಕೆ ಹೋಗಿಲ್ಲ. ಸೊ x 3. ಯಾವ ವ್ಯಾಲ್ಯೂವನ್ನ ಕಂಡು ಹಿಡಿತಿದೀವಲ್ಲ ಅದ್ರ ಬಾಜು ಇರ್ತಕ್ಕಂಥದ್ದು, ಅದ್ರ ಪಕ್ಕಕ್ಕೆ ಇರ್ತಕ್ಕಂಥ ಸಂಖ್ಯೆ ನಮ್ಗೆ ಏನಾಗತ್ತ, 2 ಇಲ್ಲಿ ಬರ್ತೈತಿ. x 3/2 ಅಂತ ಬಂತು. ಹೌದಾ? ಅಂದ್ರೆ ನಮ್ದು ಏನಾಯ್ತು, ಈ ವರ್ಗ ಸಮೀಕರಣಗಳಿಗೆ 2 ವ್ಯಾಲ್ಯೂಗಳು ಬಂದವು. ಯಾವಾಗಿದ್ರು ವರ್ಗ ಸಮೀಕರಣ ಇತ್ತಂದ್ರ ಅದಕ್ಕೆ 2 ಸೊಲ್ಯೂಷನ್ಸ್ ಗಳು ಬರ್ತಾವು. ಯಾವ್ದು ಹೇಳ್ರಿ, ಘನಾತ್ಮಕ ಇತ್ತಂದ್ರ 3 ಸೊಲ್ಯೂಷನ್ ಬರ್ತಾವು, ರೇಖಾತ್ಮಕ ಇತ್ತಂದ್ರ ಒಂದೇ ಒಂದು ಸೊಲ್ಯೂಷನ್ ಬರ್ತೈತಿ. ಹೌದಾ? ಸೊ ಈಗ ನಮ್ಗೆ ಏನಾಯ್ತು, 2 ವ್ಯಾಲ್ಯೂಗಳನ್ನ ಕಂಡು ಹಿಡಿದಿವಿ ನಾವು. x +1 ಅಂತ, x 3/2 ಅನ್ನೋದು ನಮಗ ಗೊತ್ತಾಯ್ತು. ಈ ರೀತಿ ನಾವು ಒಂದು ವರ್ಗ ಸಮೀಕರಣವನ್ನ ಅಪವರ್ತನದ ವಿಧಾನದ ಮುಖಾಂತರ ನಾವು ಮೂಲಗಳನ್ನ ಅಥವಾ ಇದ್ರದ್ದು ವ್ಯಾಲ್ಯೂಗಳನ್ನ ಅಥವಾ ಈ ವರ್ಗ ಸಮೀಕರಣವನ್ನ ಬಿಡಿಸುವಂತಹ ಮೆಥಡ್ ಇದು. ಅರ್ಥ ಆಯ್ತಾ? ಇದ್ರ ಜೊತೆಗೆ ನಿಮ್ಗೆ ಇಲ್ಲಿ ಒಂದು ಸಿಮ್ಯುಲೇಷನ್ ಮುಖಾಂತರನು ತೋರಿಸ್ತೇನೆ ನೋಡ್ರಿ. ಇಲ್ಲಿ ಏನಿಲ್ಲ, ನಾವು ಜಸ್ಟ್ ಸಂಖ್ಯೆಗಳನ್ನ ಚೇಂಜ್ ಮಾಡಿದ್ರು ಬರ್ತೈತೆ ನಮಗ. ಇಲ್ಲಿದೆ ನೋಡ್ರಿ. ಹೌದಾ? ಇಲ್ಲಿ ನೋಡ್ರಿ. ಹೌದಾ? ಅದೇ ರೀತಿ ಇಲ್ಲಿ 4x²
ಪ್ಲಸ್ 6x ಮೈನಸ್ 18 ಅಂತ ಇದೆ. ಹೌದಾ? ಅಲ್ಲಿ ಏನ್ ಮಾಡಿದಾರೆ ನಾವು ಸೇಮ್ ಇದೇ ರೀತಿ ಇರ್ತಕ್ಕಂತ ಇದು ಇಲ್ಲಿ ಇದನ್ನ ಅಲ್ಲೇನವರು ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ಅಂತ ಹೇಳಿ. ಹೌದಾ? ಇಲ್ಲಿ ನೋಡ್ರಿ ಸ್ಟೆಪ್ಸ್ ಅನ್ನ ಯಾವ ರೀತಿ ಸರಿಸ್ತೇನೆ ಅಂದ್ರ ಫಸ್ಟ್ ಅವ್ರು ಏನ್ ಮಾಡಿದಾರೆ, ಇಲ್ಲಿ ಕಾಮನ್ ಇರ್ತಕ್ಕಂತ ಸಂಖ್ಯೆಯನ್ನ ಹೊರಗೆ ತೆಗ್ದಿದ್ದಾರೆ. 2 ಕಾಮನ್ ಇದೆ. ಅವಾಗ 2x² ಪ್ಲಸ್ 3x ಮೈನಸ್ 9 ಅಂತ ಇದೆ. ನಾ ಇಲ್ಲಿ ಏನ್ ಪಾಯಿಂಟ್ ಅನ್ನು ಸರಿಸ್ತಾ ಇದ್ದೀನಿ ಅದರ ಪ್ರಕಾರ ಅವು ಸ್ಟೆಪ್ಸ್ ಗಳು ಬರ್ತಾವು. ಹೌದಾ? ಇಲ್ಲೇ ನೋಡ್ರಿ 2x ಮೈನಸ್ 3 x ಪ್ಲಸ್ 3 ಅನ್ನೋದನ್ನ ಅವರು ಡೈರೆಕ್ಟ್ ಇಲ್ಲೇ ಕೊಟ್ರು. ಹೌದಾ? ಹೌದಾ? 2x ಮೈನಸ್ 3 ಇಸ್ ಈಕ್ವಲ್ ಟು 0, x ಪ್ಲಸ್ 3 ಇಸ್ ಈಕ್ವಲ್ ಟು 0. ಹೌದಾ? 2x ಈಕ್ವಲ್ ಟು 3 ಕರೆಕ್ಟಾ? x ಈಕ್ವಲ್ ಟು 3/2, x ಈಕ್ವಲ್ ಟು 3 ಮೈನಸ್ 2 ಅಂತ ಬಂತು. ಹೌದಾ? ಒಂದ್ ಸೆಕೆಂಡ್. ಹೌದಾ? ಇಲ್ಲಿ ಈ ರೀತಿ ನಮ್ಗ ಬಂತು. ಕರೆಕ್ಟಾ? ಸೊ ಈಗ ನಾ ಮೊದ್ಲು ಮಾಡಿರ್ತಕ್ಕಂಥದ್ದ ನಿಮ್ಗೆ ಇಲ್ಲಿ ಏನ್ ಮಾಡ್ತೇನೆ, ಇದನ್ನ ನೋಡ್ರಿ, ಎ ಅನ್ನೋದನ್ನ 2 ಅಂತ ಚೇಂಜ್ ಮಾಡ್ತೇನೆ. ಹೌದಾ? 2x² ಆಯ್ತು. ಬಿ ಅನ್ನೋದನ್ನ ಮೈನಸ್ 5 ಮಾಡ್ತೇನೆ ನೋಡ್ರಿ. ಹೌದಾ? ಮೈನಸ್ 5x ಆಗಿಲ್ಲ ಅದು. ಹೌದಾ? ಇದನ್ನ ಸ್ಟೆಪ್ಸ್ ಅನ್ನ ಪೂರ್ತಿ ತರಿಸ್ತೇನೆ ನೋಡ್ರಿ. ಅದಾದ್ಮೇಲೆ ಸಿ ಎಷ್ಟಿದೆ ನಮ್ಗ, ಪ್ಲಸ್ 3 ಇದೆಯಲ್ಲ, ಅದನ್ನ ಚೇಂಜ್ ಮಾಡ್ತೇನೆ ನೋಡ್ರಿ. 3. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ 3x² ಮೈನಸ್ 9x ಮೈನಸ್ 3 ಅಂತ. ಇಲ್ಲೇ ನಿಮ್ಗೆ ಏನಾಗತ್ತೆ, ಇದು ಜಸ್ಟ್ ಸ್ಟೆಪ್ಸ್ ಗಳು, ಇದ್ರೊಳಗೆ ನಿಮ್ಗೆ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ. ಸೊ ನೋಡ್ರಿ ನಾನು ಯಾವ ರೀತಿ ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಹೌದಾ? ಅದೇ ರೀತಿ ನಮ್ಗ ಎಕ್ಸ್ ವ್ಯಾಲ್ಯೂಗಳು x ಈಕ್ವಲ್ ಟು 5, x ಈಕ್ವಲ್ ಟು ಮೈನಸ್ 2 ಅಂತ ಈ ರೀತಿ ನಮ್ಗ ಬರ್ತಾವ. ಹೌದಾ? ಅಲ್ಲೇ ನಿಮಗೆ ನಾ ಏನ್ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ನಲ್ಲ ಅದೇ ಸ್ಟೆಪ್ಸ್ ಗಳು ನಿಮ್ಗಲ್ಲೇ ಜಸ್ಟ್ ಅವ್ರು ಏನ್ ಮಾಡಿದಾರು, ಡೈರೆಕ್ಟ್ ಆಗಿ ನಮಗ್ ಬರೋ ರೀತಿ ಸ್ಟೆಪ್ಸ್ ಗಳನ್ನ ಈ ರೀತಿ ನಮ್ಗ ಕೊಟ್ಟಿದ್ದಾರೆ. ಹೌದಾ? ನಾನು ಇದನ್ನ ಚೇಂಜ್ ಮಾಡ್ಬೋದು, ಮತ್ತೆ ಈ ರೀತಿ ಇದನ್ನ ಕೂಡ ಹಿಂಗ ಚೇಂಜ್ ಮಾಡ್ಬೋದು. ಕರೆಕ್ಟಾ? ಇದು ನಿಮ್ದು ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನಿಮ್ದು ಮೆಥಡ್ ಇದು. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್. ಹೌದಾ? ಇವಾಗ ನೆಕ್ಸ್ಟ್ ಅಂದ್ರೆ ನಾನು ಫಸ್ಟ್ ನಿಮ್ಗೆ ಏನಾಗಿತ್ತು, ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಅದಾದ್ಮೇಲೆ ನಿಮಗೆ ಇನ್ನೂ ಟೈಮ್ ಇತ್ತಂದ್ರೆ ನಾನು ಏನ್ ಮಾಡ್ತೇನೆ, ಇದನ್ನ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರೆಡಿ ಇದ್ದೀರಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಲ್ಲಿದೆ ನೋಡ್ರಿ. ಒಂದ್ ಸೆಕೆಂಡ್. ಹೌದಾ? ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 10th, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಹೌದಾ? ಇಲ್ಲಿ ನೋಡ್ರಿ, ಕೆಳಗಿನ ಕ್ವಶನ್ ನಂಬರ್ 1 ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಅಲ್ಲ? ಹೌದಾ? ಅಲ್ಲಿ ನೋಡ್ರಿ, ಆಪ್ಷನ್ ಎ x² ಪ್ಲಸ್ 3x ಮೈನಸ್ 5 ಇಸ್ ಈಕ್ವಲ್ ಟು 0. ಅದಾದ್ಮೇಲೆ ಆಪ್ಷನ್ ಬಿ x² ಪ್ಲಸ್ x³ ಪ್ಲಸ್ 2. ಅದಾದ್ಮೇಲೆ ಆಪ್ಷನ್ ಸಿ 3 ಪ್ಲಸ್ ಎಕ್ಸ್ ಪ್ಲಸ್ x². ಆಪ್ಷನ್ ಡಿ x² ಮೈನಸ್ 9. ಇಲ್ಲಿ ಏನಾಗತ್ ನೋಡ್ರಿ, ನಮ್ಗ ಆಪ್ಷನ್ ಬಿ ಒಳಗ x³ ಬಂದಿರೋದ್ರಿಂದ ಅದು ನಮ್ದು ಏನಾಗತ್ತ, ವರ್ಗ ಸಮೀಕರಣ ಅಲ್ಲ. ಯಾಕಂದ್ರೆ ನಮ್ಗೆ ವರ್ಗ ಸಮೀಕರಣ ಅಂದ್ರೆ ನಮ್ ರೂಲ್ಸ್ ಏನಂತ ಇದೆ, ನಮ್ದು ಹೈಯೆಸ್ಟ್ ಅದ್ರದ್ದು ಘಾತಾಂಕ ಏನಾಗಿರ್ಬೇಕು ಹೇಳ್ರಿ, ನಮಗದು ಅದ್ರದ್ದು 2 ಅಷ್ಟ ಇರ್ಬೇಕು ಅಲ್ಲೇ. ಬಟ್ ಘಾತಾಂಕ ಏನಾಗಿದೆ ನಮಗ 3 ಇರೋದ್ರಿಂದ ಅದು ವರ್ಗ ಸಮೀಕರಣ ಅಲ್ಲ. ಹೌದಾ? ನೆಕ್ಸ್ಟ್, ವರ್ಗ ಸಮೀಕರಣದ ಘಾತಾಂಕ. ವರ್ಗ ಸಮೀಕರಣದ ಘಾತಾಂಕ ಎಷ್ಟು ಬರ್ತೈತೆ ನೋಡ್ರಿ ನಮಗ. ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2 ಅಂತ ಇದೆ, ಆಪ್ಷನ್ ಡಿ 3 ಅಂತ ಇದೆ. ಹಾಗಾದ್ರೆ ವರ್ಗ ಸಮೀಕರಣದ ಘಾತಾಂಕ ಎಷ್ಟಾಗತ್ತಂದ್ರೆ ನಮ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಘನಾತ್ಮಕ ಸಮೀಕರಣದ ಘಾತಾಂಕ ಅಂದ್ರೆ ಘನಾತ್ಮಕ ಸಮೀಕರಣದ ಘಾತಾಂಕ ನಮ್ಗೆ ಎಷ್ಟಾಗತ್ ನೋಡ್ರಿ. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಹೌದಾ? ಹಾಗಾದ್ರೆ ಘನಾತ್ಮಕ ಸಮೀಕರಣದ ಘಾತಾಂಕ ಎಷ್ಟಾಗತ್ ನಮ್ಗೆ ಹೇಳ್ರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದ್ರ ಹೈಯೆಸ್ಟ್ ಘಾತಾಂಕ 3 ಇರೋದ್ರಿಂದ ಅದ್ರ ಘಾತಾಂಕ ಕೂಡ ನಮಗೇನಾಗತ್ತ 3 ಅಂತ ಆಗತ್ತ. ನೆಕ್ಸ್ಟ್, ಅಲ್ಲಿ ನೋಡ್ರಿ,
ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಪ್ಲಸ್ 8 ಪ್ಲಸ್ ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 2 ಈ ಬಹುಪದೋಕ್ತಿಯು ಆಪ್ಷನ್ ಎ ರೇಖಾತ್ಮಕ ಸಮೀಕರಣ, ಆಪ್ಷನ್ ಬಿ ವರ್ಗಾತ್ಮಕ ಸಮೀಕರಣ, ಆಪ್ಷನ್ ಡಿ ಘನಾತ್ಮಕ ಸಮೀಕರಣ, ಆಪ್ಷನ್ ಡಿ ಯಾವುದು ಅಲ್ಲ. ಹಾಗಾದ್ರೆ ಅದನ್ನ ನಮಗೆ ಡೈರೆಕ್ಟ್ ನೋಡಿದ ಕೂಡಲೇ ಅದು ಯಾವ ಸಮೀಕರಣ ಅಂತ ಹೇಳಲಿಕ್ಕೆ ಬರುದಿಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಅದನ್ನ ಫಸ್ಟ್ ಬಿಡಿಸ್ಬೇಕು ನೋಡ್ರಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇದೆಯಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 8 ಹೌದಾ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 2 ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅದನ್ನ ಏನ್ ಮಾಡ್ತೀರಿ ನೀವು, ಎ ಸ್ಕ್ವೇರ್ ಮೈನಸ್ ಬಿ ಅಂದ್ರ ಎಕ್ಸ್ ಸ್ಕ್ವೇರ್ ಮೈನಸ್ 4 ಅಂತ ಆಗತ್ ನಮಗ. ಹೌದಾ, ಇಲ್ಲಿ ನೋಡ್ರಿ ಇಸ್ ಈಕ್ವಲ್ ಟು ಆ ಕಡೆ ಈ ಕಡೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತಂದ್ರ ಎಕ್ಸ್ ಅಷ್ಟ ಉಳಿತೈತ್ ನಮಗ. ಸೊ ಬರೀ ಎಕ್ಸ್ ಅಷ್ಟ ಉಳಿತಂದ್ರ ಯಾವ ಸಮೀಕರಣ ಆಗ್ಬೋದು ಹೇಳ್ರಿ? ಅದು ಎಕ್ಸ್ ಸ್ಕ್ವೇರ್ ಇತ್ತಪ್ಪ ಅಂದ್ರೆ ನಾವು ವರ್ಗಾತ್ಮಕ ಸಮೀಕರಣ ಅಂತ ಹೇಳ್ಬೋದು. ಬಟ್ ಇದು ಎಕ್ಸ್ ಅಷ್ಟೇ ಇರೋದ್ರಿಂದ ಇದಕ್ಕೆ ನಾವು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಹೌದಾ, ನೆಕ್ಸ್ಟ್ ಆಮೇಲೆ ನೋಡ್ರಿ ಎಕ್ಸ್ ಮೈನಸ್ 2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 2x ಮೈನಸ್ 3 ಈ ಬಹುಪದೋಕ್ತಿಯು ಅದು ಯಾವ ಬಹುಪದೋಕ್ತಿ ಅಂದ್ರೆ ಯಾವ ಸಮೀಕರಣ ಅಂತ ಕೇಳ್ತಾ ಇದ್ದಾರೆ ಅವರು. ಸೊ ಎಕ್ಸ್ ಮೈನಸ್ 2 ಬ್ರಾಕೆಟ್ ಸ್ಕ್ವೇರ್ ಅನ್ನ ನಾನು ಯಾವ ರೀತಿ ಬರೀತೇನೆ ನೋಡ್ರಿ, ಎಕ್ಸ್ ಸ್ಕ್ವೇರ್ ಹೌದಾ ಮೈನಸ್ 4x ಪ್ಲಸ್ 4 ಮೈನಸ್ 2x ಮೈನಸ್ 3 ಹೌದಾ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಮೈನಸ್ 2x ಎಷ್ಟಾಯ್ತು, ಮೈನಸ್ 6x ಪ್ಲಸ್ 1 ಅಂತ ಆಯ್ತು. ಸೊ ಇಲ್ಲೇ ಎಕ್ಸ್ ಸ್ಕ್ವೇರ್ ನಮ್ದು ಕ್ಯಾನ್ಸಲ್ ಆಗ್ಲಿಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಇದು ವರ್ಗ ಸಮೀಕರಣ ಅಂದ್ರ ಅಥವಾ ವರ್ಗಾತ್ಮಕ ಸಮೀಕರಣ ಅಂತ ನಾವು ಹೇಳ್ಬೋದು. ಹೌದಾ, ವರ್ಗಾತ್ಮಕ ಸಮೀಕರಣ. ನೆಕ್ಸ್ಟ್ ವರ್ಗ ಸಮೀಕರಣದ ಸಾಮಾನ್ಯ ರೂಪ. ವರ್ಗ ಸಮೀಕರಣದ ಸಾಮಾನ್ಯ ರೂಪ ಅಥವಾ ಜನರಲ್ ಫಾರ್ಮ್ ಅಂತ ನಾವು ಕರಿತೀವಿ. ಅದನ್ನ ಯಾವ ರೀತಿ ಕರಿತೇವೆ ಹೇಳ್ರಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಕರಿತೀವಿ. ವರ್ಗ ಸಮೀಕರಣದ ಸಾಮಾನ್ಯ ರೂಪ ಅಂದ್ರೆ ಏನ್ ಹೇಳ್ರಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಹೌದಾ, ನೆಕ್ಸ್ಟ್ ಕ್ವಶನ್, ವರ್ಗ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನ ಹೊಂದಿವೆ ಅಥವಾ ಎಷ್ಟು ಮೂಲಗಳನ್ನ ಹೊಂದಿವೆ? ವರ್ಗ ಸಮೀಕರಣಗಳು ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ 3 ಅಂತ ಇದೆ. ಹಾಗಾದ್ರೆ ವರ್ಗ ಸಮೀಕರಣಗಳು ಅಂದ್ರೆ ನೀವು ನೆನ್ಪಿಟ್ಕೊಂಡ್ಬಿಡ್ರಿ, ಅದರ ಘಾತಾಂಕ ಎಷ್ಟಿರ್ತೈತಿ ಅಷ್ಟದು ಪರಿಹಾರಗಳನ್ನ ಹೊಂದಿರ್ತಾವು ಅಂತ ಅರ್ಥ. ಹೌದಾ, ಸೊ ಇಲ್ಲಿ ಏನಾಗತ್ತ, ನಮ್ದು ವರ್ಗ ಸಮೀಕರಣಗಳು ಅಂದ್ರೆ ಅದರ ಘಾತಾಂಕ 2 ಇರೋದ್ರಿಂದ ಅದು ಆಟೋಮೆಟಿಕ್ಲಿ 2 ಪರಿಹಾರಗಳನ್ನ ಹೊಂದಿರ್ತಾವಂತ ನಾವು ಹೇಳ್ಬೋದು. ಸೊ ಇಲ್ಲಿ ಏನಾಗತ್ತೆ, ನಮ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ರೇಖಾತ್ಮಕ ಸಮೀಕರಣದ ಘಾತಾಂಕ. ರೇಖಾತ್ಮಕ ಸಮೀಕರಣದ ಘಾತಾಂಕ ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ 3 ಅಂತ ಇದೆ. ಹಾಗಾದ್ರೆ ರೇಖಾತ್ಮಕ ಸಮೀಕರಣದ ಘಾತಾಂಕ ಎಷ್ಟಾಗತ್ ನಮ್ಗೆ ಹೇಳ್ರಿ ನೋಡೋಣ, ಗೆಸ್ ಮಾಡ್ರಿ ಎಷ್ಟು ಇರ್ಬೋದು ಹೇಳ್ರಿ. ರೇಖಾತ್ಮಕ ಸಮೀಕರಣದ ಘಾತಾಂಕ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಮಗ 1 ಅನ್ನೋದು ರೇಖಾತ್ಮಕ ಅಂದ್ರ 1, ವರ್ಗಾತ್ಮಕ ಅಂದ್ರೆ 2, ಘನಾತ್ಮಕ ಅಂದ್ರೆ 3 ಅಂತ ನಾವು ನೆನ್ಪಿಟ್ಕೋಬೇಕು. ಹೌದಾ, ನೆಕ್ಸ್ಟ್ ಇದನ್ನ ನೋಡ್ರಿ, ನಿಮಗ ಆಗಲೇ ಕ್ವಶನ್ ಒಳಗ್ ಬಂದ್ ಹೋಯ್ತಿದ್ದು. ಒಂದು ಆಯತದ ವಿಸ್ತೀರ್ಣವು 528 ಮೀಟರ್ ಸ್ಕ್ವೇರ್ ಆಗಿದೆ. ಉದ್ದವು ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಹೇಳಿಕೆಯನ್ನು ಸಮೀಕರಣದಲ್ಲಿ ವ್ಯಕ್ತಪಡಿಸಿ. ನಿಮಗೆ ಆಲ್ರೆಡಿ ಕ್ವಶನ್ ಒಳಗ್ ಬಂದ್ ಹೋಯ್ತಿದ್ದು. ಎಕ್ಸ್ ಹೌದಾ, ಅಗಲ ಅನ್ನೋದು ಎಕ್ಸ್ ಇದೆ, ಉದ್ದ ಅನ್ನೋದು 2x ಪ್ಲಸ್ 1 ಅಂತ ಇದೆ. ಇವನ್ ಎರಡು ಮಲ್ಟಿಪ್ಲೈ ಮಾಡ್ಬೇಕು ನಾವು. ಎಕ್ಸ್ ಇಂಟು 2x ಪ್ಲಸ್ 1 ಇಸ್ ಈಕ್ವಲ್ ಟು 528. ಹೌದಾ, ಸೊ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಅಲ್ಲಿ ಪ್ಲಸ್ 528 ಇದ್ದಿದ್ದನ್ನ ಈ ಕಡೆ ತೊಂಬರಿ ಎಷ್ಟಾಯ್ತು, ಮೈನಸ್ 528 ಆಯ್ತು. ಸೊ ಅದು ಸಮೀಕರಣದ ರೂಪದೊಳಗೆ ವ್ಯಕ್ತಪಡಿಸಿದಾಗ ಎಷ್ಟು ಬಂತು ಹೇಳ್ರಿ, 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 528 ಇಸ್ ಈಕ್ವಲ್ ಟು 0 ಅಂತ ಬಂತು. ಅರ್ಥ ಆಯ್ತಾ? ನೆಕ್ಸ್ಟ್
ಎಕ್ಸ್ ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ ಟು 0 ಆದಾಗ ಇದರ ಮೂಲ ಎಷ್ಟಾಗತ್ ನೋಡ್ರಿ ನಮಗ. ಎಕ್ಸ್ ಸ್ಕ್ವೇರ್ ಮೈನಸ್ 4 ಆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ ಟು 0 ಆದಾಗ ಇದರ ಮೂಲ ನಾವ್ ಏನ್ ಮಾಡ್ಬೇಕು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆ -4 ಇದ್ದಿದ್ದನ್ನ ಈ ಸೈಡ್ ಕಳಿಸ್ರಿ, ಎಷ್ಟಾಯ್ತು +4 ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಈ ಸ್ಕ್ವೇರ್ ಅನ್ನ ಆ ಕಡೆ ಕಳಿಸ್ರಿ, √4 ಆಯ್ತು. ಅವಾಗ ಆಟೋಮೆಟಿಕ್ಲಿ ಎಷ್ಟು ಬಂತು ನಮಗ, +or-2 ಅಂತ ಬಂತು. ನಾವು ಯೂಶುವಲಿ ನಾವು ಆ ರೀತಿ ಇದ್ದಾಗ ಪ್ಲಸ್ ಅನ್ನ ಕನ್ಸಿಡರ್ ಮಾಡ್ತೀವಿ, ಹೌದಾ. ಇಲ್ಲಿ ನೋಡ್ರಿ, ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5 ಅಂತ ಇದೆ. ಹಾಗಾದ್ರೆ ಇದರ ಆನ್ಸರ್ ಎಷ್ಟಾಗತ್ತೆ ನಮ್ಗೆ ಹೇಳ್ರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. +or-2 ಅಂತ ಬಂದಿತ್ತು. ಬಟ್ ನಾ ಈಗ ಒಂದ್ ವ್ಯಾಲ್ಯೂವನ್ನ ಕಂಡ್ಕೊಂಡೇನೆ, ಅದ್ರದ್ದು ಒಂದೇ ಮೂಲ ಇರೋದ್ರಿಂದ ನಾನು ಏನ್ ಮಾಡ್ತೇನೆ, +2 ಅನ್ನ ಕನ್ಸಿಡರ್ ಮಾಡ್ತೇನೆ. ಅರ್ಥ ಆಯ್ತಾ. ಸೊ ಇದು ಇವತ್ತಿನ ನಿಮ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಾಗಿದ್ವು. ಯಾವ ಪಾಠದ ಮೇಲೆ ಹೇಳ್ರಿ, ವರ್ಗ ಸಮೀಕರಣದ ಪಾಠದ ಮೇಲೆ, ಹೌದಾ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.